ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಪ್ರಾಪ್ತ ವಯಸ್ಕರಿಗೆ ಇನ್ಮುಂದೆ ಬಾರು, ಪಬ್ಬು, ಕ್ಲಬ್ಗೆ ಪ್ರವೇಶವನ್ನ ಬಂದ್ ಮಾಡಲಾಗುತ್ತೆ. ಇನ್ಮುಂದೆ ಏನಾದ್ರೂ ಬಾಲವನ್ನ ಬಿಚ್ಚಿದ್ರಿ ಅನ್ಕೊಳ್ಳಿ, 18 ವರ್ಷ ಮೇಲ್ಪಟ್ಟವರು ಹೋದ್ರೆ ಒಂದು ಲೆಕ್ಕ, 18 ವರ್ಷ ಒಳಗೆ ಇದ್ದಂತವ್ರು ಏನಾದ್ರೂ ಇನ್ಮುಂದೆ ಪಬ್ಬು, ಬಾರು, ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೀವು ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ನೋಡಿ, ಈ ಪಬ್ಬು, ಬಾರು, ರೆಸ್ಟೋರೆಂಟ್ ಅಷ್ಟೇ ಅಲ್ಲದೆ ಮದ್ಯ ಮಾರಾಟ ಸ್ಥಳಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಅಪ್ರಾಪ್ತ ವಯಸ್ಕರ ಮದ್ಯಪಾನ ತಡೆಗಟ್ಟುವುದಕ್ಕೆ ಅಂತಾನೆ ಇಂಥ ಸೂಚನೆಯನ್ನ ಹೊರಡಿಸಲಾಗಿರುವಂತದ್ದು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ನಿರ್ದೇಶನವನ್ನ ಹೊರಡಿಸಲಾಗಿದೆ. ನೋಡಿ, ನಗರ ಪೊಲೀಸ್ ಅಧಿಕಾರಿಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಮಟ್ಟದಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೋಡಿ, ನಾವು ತಮಿಳುನಾಡಿನಲ್ಲೂ ಕೂಡ ಗಮನಿಸಬಹುದು. ವಿಜಯ್ ಅವರು, ದಳಪತಿ ವಿಜಯ್ ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಬರೋಬ್ಬರಿ 700 ಮದ್ಯದ ಅಂಗಡಿಗಳನ್ನ ಕ್ಲೋಸ್ ಮಾಡಿಸೋದ್ರ ಮುಖಾಂತರ ಇದ್ರೆ ಇಂಥ ಮುಖ್ಯಮಂತ್ರಿ ಇರ್ಬೇಕಪ್ಪ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು. ಇದೀಗ ID ಕಾರ್ಡ್ ಇಲ್ಲದೆ ಇದ್ರೆ ಬಾರು, ಪಬ್ಗಳಿಗೆ ಪ್ರವೇಶ ಅನ್ನೋದು ಇರೋದಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ಬಾರು, ಪಬ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ನಗರ ಪೊಲೀಸ್ ಅಧಿಕಾರಿಗಳಿಗೆ ಪ್ರಿಯಾಂಕ್ ಖರ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. 18 ತುಂಬಿಲ್ಲ ಅಂತಂದ್ರೆ ಬಾರ್ಗೆ ಹೋಗೋ ಹಾಗಿಲ್ಲ, ಬಾರ್ಗೆ ನೋ ಎಂಟ್ರಿ, ID ಇಲ್ಲದೆ ಇದ್ರೆ ಪ್ರವೇಶ ಕೂಡ ಇಲ್ಲ. ಇಂತಹ ನಿಯಮವನ್ನ ಜಾರಿಗೆ ಮಾಡಲಾಗಿರುವಂತದ್ದು. ನೋಡಿ, ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನ ಕಟ್ಟುನಿಟ್ಟಾಗಿ ತಡೆಯೋದಕ್ಕೆ ಮತ್ತು ಮದ್ಯ ಸರಬರಾಜು ಮಾಡೋದನ್ನ ನಿಷೇಧ ಮಾಡೋದಕ್ಕೆ ಬ್ರೂವರೀಸ್, ಬಾರ್, ಕ್ಲಬ್, ಲಾಂಜ್, ರೆಸ್ಟೋರೆಂಟ್ಗಳು ಹಾಗೆ ಮದ್ಯ ಸರಬರಾಜು ಮಾಡುವ ಇತರ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿ ಪರಿಶೀಲನೆ ನಡೆಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸೋಮವಾರ ಈ ಸಂಬಂಧ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತಹ ಅವರು ಬೆಂಗಳೂರು ನಗರದಲ್ಲಿ ಹದಿಹರೆಯದವರು ಮತ್ತು ಯುವ ಜನರಲ್ಲಿ ಹೆಚ್ಚಾಗ್ತಾ ಇರುವಂತಹ ಮದ್ಯಪಾನ ಹಾಗೆ ಮಾದಕ ದ್ರವ್ಯಗಳ ಬಳಕೆಯ ಬಗೆಗಿನ ಆತಂಕದ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತಾನೂ ಕೂಡ ತಿಳಿಸಿದ್ರು. ನೋಡಿ, ಬೆಂಗಳೂರಿನ 4 ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಪದವಿ ಪೂರ್ವ, ಪದವಿ ಮತ್ತು ಪ್ರೌಢ ತರಗತಿಗಳ 4093 ವಿದ್ಯಾರ್ಥಿಗಳ ನಡುವೆ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಒಬ್ರು ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುವ ಅಪಾಯದಲ್ಲಿದ್ದಾರೆ ಅನ್ನುವಂಥ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಈ ಅಧ್ಯಯನವನ್ನ ಬೆಂಗಳೂರಿನ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು, ಕ್ರೈಸ್ಟ್ ಯೂನಿವರ್ಸಿಟಿ ವಿದ್ಯಾನಿಲಯ ಮತ್ತು ಮಣಿಪಾಲದ ಕಸ್ತೂರಬಾ ವೈದ್ಯಕೀಯ ಕಾಲೇಜಿನ ಸಂಶೋಧಕರು ನಡೆಸಿದ್ದಾರೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಈ ಅಧ್ಯಯನದ ಪ್ರಕಾರ ಸಮೀಕ್ಷೆಗೆ ಒಳಪಟ್ಟ ಯುವಕರಲ್ಲಿ 33% ಅಷ್ಟು ಮಂದಿ ಮದ್ಯವನ್ನ ಬಳಸ್ತಾ ಇದ್ರೆ ಸುಮಾರು 18% ಅಷ್ಟು ಮಂದಿ ತಂಬಾಕು ಚಟಕ್ಕೆ ದಾಸರಾಗಿದ್ದಾರೆ. ಇದು ತಂಬಾಕು ಬಳಕೆಯ ರಾಷ್ಟ್ರೀಯ ಸರಾಸರಿ 8.7 ಮತ್ತು ಮದ್ಯಪಾನದ ರಾಷ್ಟ್ರೀಯ ಸರಾಸರಿಗಿಂತ 7.9 ಗಣನೀಯವಾಗಿ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಇದು ಕರ್ನಾಟಕದ ಒಟ್ಟಾರೆ ಸರಾಸರಿಯ 4.7 ತಂಬಾಕು ಮತ್ತು 8% ಗಿಂತಲೂ ಮದ್ಯಪಾನ ತೀರಾ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅಪ್ರಾಪ್ತರು ಮದ್ಯಪಾನ ಮಾಡೋದಕ್ಕೆ ಪ್ರಾರಂಭಿಸುವ ಸರಾಸರಿ ವಯಸ್ಸು 17 ವರ್ಷ ಆಗಿದ್ದು, ಕೆಲವರು ಕೇವಲ 8 ವರ್ಷ ವಯಸ್ಸಿನಲ್ಲೇ ಮದ್ಯಪಾನದ ಹವ್ಯಾಸವನ್ನ ಆರಂಭಿಸಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಿವರಿಸಿದ್ದಾರೆ. ಇನ್ನು ಸಂಶೋಧನಾ ವರದಿಯ ಹಿನ್ನೆಲೆ ಯುವಕರು ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯದ ಗಂಭೀರ ಕಾಳಜಿ ಅಂತ ಪರಿಗಣಿಸಬೇಕು. ಪ್ರವೇಶ ದ್ವಾರದಲ್ಲಿ ಮತ್ತು ಮದ್ಯವನ್ನ ನೀಡುವ ಮೊದಲು ಕಟ್ಟುನಿಟ್ಟಾದ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಕೂಡ ಜಾರಿಗೆ ತರಲೇಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಮಕ್ಕಳು ಮತ್ತು ಯುವಕರನ್ನ ಅಂದ್ರೆ ಯುವ ಜನರನ್ನ ಮದ್ಯ ಹಾಗೂ ಮಾದಕ ದ್ರವ್ಯಗಳ ದುರಭ್ಯಾಸದಿಂದ ರಕ್ಷಣೆ ಮಾಡಬೇಕು. ವಾಣಿಜ್ಯ ಸಂಸ್ಥೆಗಳು ನಮ್ಮ ಯುವ ಪೀಳಿಗೆಯ ಸುರಕ್ಷತೆ ಮತ್ತು ಭವಿಷ್ಯವನ್ನ ಬದಿಗಿಟ್ಟು ಕೇವಲ ಲಾಭ ಗಳಿಕೆಗೆ ಆದ್ಯತೆಯನ್ನ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಪ್ರಾಪ್ತ ವಯಸ್ಕರ ಮದ್ಯಪಾನಕ್ಕೆ ಪ್ರೋತ್ಸಾಹ ನೀಡುವ ಅಥವಾ ಅದಕ್ಕೆ ಕಾರಣ ಹಾಕುವ ಸಂಸ್ಥೆಗಳ ವಿರುದ್ಧ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಹಾಗೆ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಅಳವಡಿಸಿಕೊಳ್ಳಲಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಸ್ಪಷ್ಟತೆಯನ್ನ ಕೊಟ್ಟರು. ಅದನ್ನು ಕೂಡ ನೀವು ಕೇಳಿದ್ರಿ. ಇನ್ನ ಗೃಹ ಸಚಿವರು ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಏನೇನ್ ಸೂಚನೆ ಅಂತ ನೋಡೋದಾದ್ರೆ, ಗುರುತಿನ ಚೀಟಿ, ಮುಖ್ಯವಾಗಿ ID ಕಾರ್ಡ್ ಇಲ್ಲದೆ ಇದ್ರೆ ನೀವು ಯಾವುದೇ ಪಬ್ಬು, ಬಾರ್, ರೆಸ್ಟೋರೆಂಟ್ಗಳಿಗೆ ಅವಕಾಶ ನೀಡೋದಿಲ್ಲ. 18 ವರ್ಷ ಒಳಪಟ್ಟಂತವರಿಗೆ ಮಾತ್ರ. ಇನ್ನು ಯಾವುದೇ ವ್ಯಕ್ತಿಗೆ ವಯಸ್ಸಿನ ಅಧಿಕೃತ ಪುರಾವೆ ಅಂದ್ರೆ ID ಕಾರ್ಡ್ ಇಲ್ಲದೆ ಪಬ್ಬು, ಬ್ರೂವರೀಸ್, ಬಾರ್, ಕ್ಲಬ್ ಹಾಗೆ ಮದ್ಯ ಸರಬರಾಜು ಮಾಡುವ ಸಂಸ್ಥೆಗಳ ಒಳಗೆ ನಿಷೇಧವನ್ನ ಹೇರಲಾಗಿರುತ್ತೆ. ಇನ್ನು ಕಡ್ಡಾಯ ವಯಸ್ಸಿನ ಪರಿಶೀಲನೆ, ಸಂಸ್ಥೆಗಳು ಗ್ರಾಹಕರಿಗೆ ಪ್ರವೇಶ ನೀಡುವ ಮೊದಲು ಅಥವಾ ಮದ್ಯವನ್ನ ಸರಬರಾಜು ಮಾಡುವ ಮುನ್ನ ಸರ್ಕಾರ ನೀಡಿದ ಅಧಿಕೃತ ಗುರುತಿನ
ಚೀಟಿಯನ್ನ ಪರಿಶೀಲಿಸಿ ವಯಸ್ಸನ್ನ ದೃಢೀಕರಿಸಿಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಏನು ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಗುರುತಿನ ಚೀಟಿಯನ್ನ ನೀವಲ್ಲಿ ತೋರಿಸಬೇಕಾಗತ್ತೆ. ಇನ್ನು ನಿಯಮ ಉಲ್ಲಂಘನೆ ಆದ್ರೆ ಏನಾದ್ರೂ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ನೀವು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ. ನೋಡಿ, ಅಪ್ರಾಪ್ತ ವಯಸ್ಕರಿಗೆ ಮದ್ಯ ಸರಬರಾಜು ಮಾಡುವ ಅಥವಾ ಅಪ್ರಾಪ್ತರ ಮದ್ಯಪಾನಕ್ಕೆ ಪ್ರಚೋದನೆ ನೀಡುವ ಯಾವುದೇ ಸಂಸ್ಥೆಯ ವಿರುದ್ಧ ಅನ್ವಯ ಆಗುವ ಕಾನೂನಿನ ಅಡಿಯಲ್ಲಿ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ವ್ಯವಸ್ಥಾಪಕರ ಹೊಣೆಗಾರಿಕೆ ಕೂಡ ಮುಖ್ಯ ಆಗುತ್ತೆ. ನೋಡಿ, ಸಂಸ್ಥೆಯ ಆವರಣದ ಒಳಗೆ ನಡೆಯುವ ನಿಯಮ ಉಲ್ಲಂಘನೆಗಳಿಗೆ ಆಯಾ ಸಂಸ್ಥೆಯ ಮಾಲೀಕರು ಅಂದ್ರೆ ವ್ಯವಸ್ಥಾಪಕರು, ಮ್ಯಾನೇಜರ್ಗಳು, ಪರವಾನಗಿದಾರರು ಮತ್ತು ಕಾರ್ಯಕ್ರಮದ ಆಯೋಜಕರನ್ನ ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ. ಹುಷಾರಾಗಿ ಇರಬೇಕಾಗುತ್ತೆ. ಅಷ್ಟೇ ಅಲ್ಲದೆ CCTV ನಿಯಮ ಪಾಲನೆ ಮಾಡಬೇಕಾಗುತ್ತೆ. ಪ್ರವೇಶ ದ್ವಾರದ ಹೊರಗಡೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ CCTV ಕ್ಯಾಮೆರಾಗಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದನ್ನ ಖಚಿತಪಡಿಸಿಕೊಳ್ಬೇಕು. ಹಾಗೆ ತನಿಖೆಯ ಸಮಯದಲ್ಲಿ ನಿಯಮ ಪಾಲನೆ ಪರಿಶೀಲನೆ ಮಾಡುವುದಕ್ಕೆ CCTV ದೃಶ್ಯಾವಳಿಗಳನ್ನ ನಿಗದಿತ ಅವಧಿಯವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸಿ ಇಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಯುವ ಪೀಳಿಗೆಯ ರಕ್ಷಣೆಗೆ ವಿಶೇಷ ಗಮನವನ್ನ ಹರಿಸಲಾಗ್ತಾ ಇರುವಂತದ್ದು. ಅಪ್ರಾಪ್ತ ವಯಸ್ಕರು ಮದ್ಯ, ತಂಬಾಕು ಮತ್ತು ಮಾದಕ ದ್ರವ್ಯಗಳಿಗೆ ಬಲಿ ಆಗುವುದನ್ನ ತಡೆಯುವುದಕ್ಕೆ ಪೊಲೀಸರು, ಶಿಕ್ಷಣ ಸಂಸ್ಥೆಗಳು, ಪೋಷಕರು, ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಮತ್ತು ನಾಗರಿಕ ಗುಂಪುಗಳೊಂದಿಗೆ ಜಂಟಿಯಾಗಿ ಕಾರ್ಯವನ್ನ ನಿರ್ವಹಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ 18 ವರ್ಷ ಒಳಗಡೆ ಪಟ್ಟಂತವ್ರು ಇವರೆಲ್ಲ ಈಗ 7-8 ವರ್ಷಕ್ಕೆಲ್ಲ ಈಗ ಬಾರು, ಪಬ್ಬು, ರೆಸ್ಟೋರೆಂಟ್ ಗಳಿಗೆ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಬೈಕ್ ಗಳನ್ನ ಹಾಕೊಂಡು 3-4 ಜನರನ್ನ ಕೂರಿಸ್ಕೊಂಡು ಅದೇನು ಸ್ಟಂಟು ಸ್ಟೈಲು, ಅದೇನ್ ಡ್ರಗ್ಸ್ ಗಳನ್ನ ತಗೊಳ್ತಾರೋ ಅಥವಾ ಈ ಡ್ರಿಂಕ್ಸ್ ಗಳನ್ನ ಮಾಡ್ತಾರೋ ಯಾವುದಕ್ಕೂ ಕೂಡ ಕಡಿವಾಣ ಇಲ್ಲದೆ ರೀತಿಯಲ್ಲಿ ಇಷ್ಟು ದಿನ ಪಾಪ ಈ 18 ವರ್ಷದ ಒಳಗೆ ಇದ್ದಂತವ್ರು ವರ್ತನೆ ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಕಡಿವಾಣವನ್ನ ಹಾಕೋದಕ್ಕೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಿರ್ದೇಶನವನ್ನ ಹೊರಡಿಸಿದ್ದಾರೆ. ID ಕಾರ್ಡ್ ಇಲ್ಲದೆ ಇದ್ರೆ ಇನ್ನು ಮುಂದೆ ಯಾರಿಗೂ ಕೂಡ ಅಂದ್ರೆ 18 ವರ್ಷ ಒಳಗಡೆ ಇರುವಂತವರಿಗೆ ಬಾರು, ಪಬ್ಗಳಿಗೆ ಪ್ರವೇಶ ಇರೋದಿಲ್ಲ. ಸೊ ಹಾಗಾಗಿ ನಿಯಮ ಉಲ್ಲಂಘನೆ ಮಾಡಬೇಡಿ. ಇಫ್ ಇನ್ ಕೇಸ್ ಏನಾದ್ರೂ ನಿಯಮ ಉಲ್ಲಂಘನೆ ಮಾಡಿದ್ರಿ ಅನ್ಕೊಳ್ಳೆ, ನಿಮ್ಮ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.